ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಊಟ ಮಾಡ್ಕೊಂಡು ಬಿದ್ದರಿ ರಾತಿರ್ಲ. ಸೊ ಇವತ್ತು ಬೆಳಿಗ್ಗೆ 5 ಎದ್ದಿರಲ್ಲ. ಕರೆಕ್ಟ್. ಅಲ್ಲ, ಗಂಟೆ ಆಯ್ತು, ಒಂದ್ 10 ಆಯ್ತು. ಈಗ ಇನ್ನೂ 11 ಆಗ್ಬೋದು ಇಲ್ಲಿ ಹೊರಡೋತ್ತಿಗೆ. ಈಗ ಬೆಳಗಿನ ಪ್ಲಾನ್ ಅಂತ ಹೇಳ್ರಿ, ಈಗ ತಿಂಡಿ ಐತೆ, ತಿಂಡಿ ರೆಡಿ ಐತೆ. ತಿಂಡಿ ತಿನ್ಕೊಂಡು ಸೀದಾ ರಾಣಿಜರಿ. ಲಾಸ್ಟ್ ಟೈಮ್ ಹೋಯ್ತು ವಾಪಸ್ ಇಲ್ಲಿಂದ 7-8 ಕಿಲೋಮೀಟರ್ ಅಷ್ಟೇ. ಅದಕ್ಕೊಂದು ಹೋಗಿ ಬಂದ ಅಲ್ಲಿಂದ ಸುರ್ಮನೆ ಫಾಲ್ಸ್ ಅದನ್ನ ನೋಡ್ಕೊಂಡು ವಾಪಸ್ ರಿಟರ್ನ್ ಇಲ್ಲಿಗೆ ಬರುತ್ತೆ. ಊಟ ಮಾಡ್ಕೊಂಡು ಇಲ್ಲೇ ಒಂದು ಪ್ರೈವೇಟ್ ವ್ಯೂ ಪಾಯಿಂಟ್ ಇತ್ತು ನಮ್ಮ ರೆಸಾರ್ಟ್ಗಿಂತ ಮೇಲೆ, ಅದಕ್ಕೆ ಹೋತಿತ್ತು. ಸೊ ಇದು ಇವತ್ತಿನ ಪ್ಲಾನ್. ಬಾವಾ ಸಾರಾಂಶ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಬಾಯ್ಸ್, ಹಿಂಗೆ ಟರ್ನ್ ಅದ್ರ ವ್ಯೂ ನೋಡಿ. ಬೆಳಗ್ಗೆ ಸ್ಟೋರಿ ಹಾಕಿದ್ವಿ, ಬಟ್ ಬ್ಲಾಗ್ ಅಲ್ಲಿ ಒಂದ್ಸತಿ ಫುಲ್ ಫಾಗ್ ಇತ್ತ. ಅಂದ್ರೆ ಒಂದು 8 ಗಂಟೆಗೆ, ಈಗ 10 ಆಯ್ತಲ್ಲ. ಇದೊಂದು ವಿವಿಗೆ ಒಂದು 500 ರೂಪಾಯಿ ಕೊಡ್ಬೋದು. ಇನ್ನು ಊಟ ತಿಂಡಿ ಎಲ್ಲ ನೋಡ್ಬೇಕು. ನಿನ್ನೆ ಇದು ಹೌದು ರೂಮ್ ಅಲ್ಲ. ಸೊ 3200 ರೂಪಾಯಿ ಒಬ್ರಿಗೆ. ಅಲ್ಲಿ 16,000 ರೂಪಾಯಿ ಪೇ ಮಾಡ್ತಿತ್ತು ನಾವು ಈ ರೂಮಿಗೆ 2 ದಿವಸದ ಮಟ್ಟಿಗೆ ವಿತ್ ಫುಡ್. ಆ ಲೆಕ್ಕದಾಗೆ ಹಂಗ್ ಮಾಡ್ಲಿಲ್ಲ. ನನ್ನ ಪ್ರಕಾರ ಒಬ್ರಿಗೆ 1800 ಇಂದ 2000 ರೂಪಾಯಿ. ಎಂತ ನೋಡಿ ಎಲ್ಲರೂ ವೀಕ್ಷಕರೇ, ಫುಲ್ ಪ್ಯಾಕಿಂಗ್ ಬಂದಿರೋ ಹೊಸ ಬಟ್ಟೆ. ಶಿಸ್ತಿನ ಸಿಪಾಯಿ ಅವರು ಬಾರ್ಡರ್ ಮಿಸ್ ಇಲ್ಲಿದ್ರು. ಇವನ್ನೆಲ್ಲರಿಗೂ ಬ್ರದರ್ 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 ಅಂತ ಕೊಯ್ಯೋದು, ಬ್ರದರ್ ಬ್ರದರ್ ಅಂತ ಕೊಯ್ಯೋದು. ರೀಟೇಕ್ ಮಚಾ. ಅಕ್ಷಯ್ ವಾಚ್ ನೋಡಿದ್ಯಾ? ಯಾವ್ದು ಯಾರು ಸ್ಕ್ರಿಪ್ಟ್ ಹೇಳಿ ಕೊಟ್ಟಾರ. ಪಿಕ್ಚರ್ ಮಾಡಿ ಶಾರ್ಟ್ ಫಿಲ್ಮ್. ಓಕೆ ರೀ ಮಚಾ. ಅಕ್ಷಯ್ ತಡಿಯ. ಅಲ್ಲೊಬ್ರು ಡೈರೆಕ್ಟರ್ ನಾನ್ ಮಾತು ಹೇಳ್ತಿದ್ದೆ ಬೇಡ. ಅಕ್ಷಯ್ ವಾಚ್ ಕಂಡಿದ್ಯಾ? ಸೊಂಟ ಕಟ್ಕೊಂಡ್ ಅಲ್ಲ ಅದೇ ಲೈಕ್ ತೋರ್ತಿತ್ತು. ಇದಿತ್ತಲ್ಲ ಎಂತ ಹಾಕೊಂಡಿಲ್ಲ, ಬ್ಯಾಗ್ ಅಡ್ಡಿಟ್ಕೊಂಡಿದೆ ತೋರ್ತಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಾವು ನೀರು ದೋಸೆ, ಸ್ವೀಟ್ ಚಟ್ನಿ, ಅವಲಕ್ಕಿ, ಮೊಸರು. ಕಟ್ 10:37. ಕಾಫಿ ದ ಆರ್ಟಿಸ್ಟ್. ಹೌದಾ? ಅಂಕಲ್ ಅವ್ನಿಗೆ ಪಾತ್ರಗಿದ್ರೆ ತೊಳಗ್ ಕೊಡಿ. ಶಿಕ್ಷೆ ಕೊಡಿ ಅವನಿಗೆ. ಕರೆಂಟ್ ಇಲ್ಲ, ಪಲ್ಲಿಗೆ ಯಾರು ಅದ ಅವ ಆಗ ಬಪ್ಪದ್ ಯಾವ್ದು ಮೆಟ್ಕ ಬಂದಿದ್ದ ಅವತ್ತು ತಕ ಬಂದಿದ್ದ. ಅಂದ್ರೆ ಹೌದಂದ್ರೆ ಮೆಟ್ಟದ್ದು ಹೌದಾ? ಹಿಡಿಲ್ಲ ಸ್ಕ್ರಿಪ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನಿನ್ನ ಅವಾಗ ಗಣಸು ಅಂತ ಅನ್ಕೋತೀವಲ್ಲ, ನಾವು ಮಾಡೋ ಮಿಸ್ಟೇಕ್. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಮಚ್ಚ ಹೆಂಗಿದ್ಯೋ? ಎಂತ ಇತ್ತಪ್ಪ, ನಾನು ಡಬ್ ಮಾಡು. ಎಂತ ಅಲ್ದೇ ನೀ ನೀ ಅಕ್ಕನ್ ಸುದ್ದಿ ಮಾತಾಡ್ತೀಯ? ಎಂತ ಅವ ನನ್ನ ಅಕ್ಕನ್ ಸುದ್ದಿ ಮಾತಾಡುತ್ತ? ಬೆಂಗಳೂರು ನೀರ ಬಳಕ ಬಂದು ಬೇವರ್ಸಿ ನೀನು. ಬೆಂಗಳೂರು ನೀರಾಗೆ ಬಳಕ ಬಂದ ದೇವರ
ಬಂದ್ರು ಸರ್ಜಾ 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 ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ ನಮ್ಮ ಕಿಚ್ಚ ಸುದೀಪ್ ಅವ್ರನ್ನ ಯಾಕೆ ಸೈಡ್ ಹಾಕಿದೀರ? ಕಿಚ್ಚ ಸುದೀಪ್ ಗೋವಾ ದಾಳಿ ಸುತ್ಕೊಂಡು ಇನ್ಸರ್ಟ್ ಮಾಡ್ತಾರೆ ಇವ್ರೆ ನೋಡಿ. ಎಲ್ಲಿಂದೆಲ್ಲ ಬರ್ತಾರ ನೀವು? ಎಲ್ಲಿಂದ ಬರ್ತಾರ ನೀವು? ಸುವಾಸ ಅಲ್ಲದ ಸ್ವಂತ ಸುವಾಸ ಅಲ್ಲದ ಎಷ್ಟು ಕಷ್ಟ ಅಂತ ಗೊತ್ತಾ? ಪವರ್ ಇನ್ ಡೈರ್ಸ್ ಅರ್ಧ ಕಟ್ಟಾಯಿ ಶಿವರಾಜಿ ಬದಗೆ ಹೇಳ್ತಾರಂತ ಅಲ್ಲಿ ವಿಡಿಯೋ ಮಾಡ್ತಿರ್ಲಿ ಪರ್ಸನ್ ಕಾರ್ ಇರ್ಲಿಲ್ಲ ಕೂಕಂಪನಿ ಅಂತ ಹೇಳ್ಕಾರಲ್ಲ. ಆಸ್ ವಿ ಥಾಟ್ ಅರ್ಲಿಯರ್ ನಮ್ಗೆ ಒಂದ್ ಐಡಿಯಾ ಇತ್ತು, ಎಲ್ಲೂ ಬಿಡು ಸುಳ್ಳ ನಮ್ದು ಫುಲ್ 2 days ಹೋಮ್ ಸ್ಟೇ ಅಲ್ಲೇ ಇರೋದು ಆತೇನೋ ಅಂತೇಳಿ ಹೇಳಿ ಒಂದ್ ಗಾನ ಹೋಮ್ ಸ್ಟೇ ಬುಕ್ ಮಾಡ್ಕೊಂಡ್ ಮಾಡ್ತು. ಅದು ಸುಸೂತ್ರ ಇಲ್ಲ. ಸೊ ಅರ್ಧ ಮುಕ್ಕಾಲ ಅಂತ ಹೇಳ್ರಿ ಇನ್ನೊಂದು 5% ಬಾಕಿ ಇತ್ತು ರಾಣಿಜರಿಗೆ ಹೋಗಕ್ಕೆ. ನಾವು ಬಂಡಾಜೆ ಫಾಲ್ಸ್ ಮತ್ತೆ ಬಲರಾಯನ ದುರ್ಗ ಎಲ್ಲ ಕ್ಲೋಸ್ ಇರುತ್ತಂತ ನಮಗೂ ಗೊತ್ತಿತ್ತೈತೆ. ಆದ್ರೆ ಅಟ್ಲೀಸ್ಟ್ ರಾಣಿಜರಿ ವ್ಯೂ ಪಾಯಿಂಟಿಗೆ ಅವರು ಬಿಡ್ತಾರಂತ ಮಾಡ್ತೆ, ಬಟ್ ಅಲ್ಲಿಗೂ ಬಿಡುದಿಲ್ಲ. ಅಲ್ಲೆಲ್ಲ ಫಾರೆಸ್ಟ್ನವ್ರು ಅಡ್ಡ ಹಾಕಿದ್ರು, ಪೊಲೀಸ್ನವ್ರು ಅಡ್ಡ ಹಾಕಿಟ್ಟಿರಂಬರು. ಸೊ ಈಗ ಯಾವ ಫಾಲ್ಸು ಯಾವುದಕ್ಕೂ ಓಪನ್ ಇಲ್ಲ. ನಮ್ಗೆ ಐಡಿಯಾ ಇದಿತ್ತು, ಮತ್ತೆ ಒಟ್ಟು ಹೊರಕ್ಕೆ ಏನ್ಬೇಡಿ, ಬಟ್ ಸ್ಟಿಲ್ ನಮ್ಗೊಂದು ಐಡಿಯಾ ಇದಿತ್ತು. ಅವ್ರು ಒಂದು ಎಂಜಾಯ್ ಮಾಡ್ಕೊಂಡ್ ಬಂದಿತ್ತು. ಈಗ ಅಲ್ಲಿ ಅರ್ಧ ದೂರದಾಗ ಯಾವ್ದೊಂದು ವ್ಯೂ ಸಿಕ್ತು ನಮಗೆ ಇದೆಲ್ಲ. ಸೊ ಫೋಟೋ ಶೂಟ್ ಆಗ್ತಾ ಇದೆ. ನೆನ್ಪಿತ್ತಲ್ಲ ಅಲ್ಲ ಯೋಮೆರಡೆ ನೀವು ಅದೊತ್ತಿಗೆ ಬಾಗ್ಲಾಕುದು ಅನಿಲಿಗೆ ಹೇಳಿ ಕೊಟ್ಟದ್ದು, ಡಿಕ್ಕಿ ಹಾಕುದು 3 ಸತಿ. ನಮಸ್ತೆ 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 ನಮಸ್ತೆ. ಮತ್ತೆ ಹೇಗಿದೆ ವ್ಯೂ ಇದು? ದೋಸ್ತ ನಾ ಇಲ್ಲಿ ಕಳ್ಸ ಬಂದಾನೆ ಪ್ಲೇಸ್ ಮಾತ್ರ ಮಸ್ತ್ ಐತೆ. ಯಾರು ಬಿಡಂಗಿಲ್ಲ, ಅಲ್ಲಿ ಬಿಡ್ಲಿಲ್ಲ ನಮ್ಗೆ. ಅಲ್ಲಿ ಎಲ್ಲೋ ರಾಣಿ ಜನಿ ಹೊರಟಿದಾಗಿತ್ತು, ಅಲ್ಲಿ ಬಿಡ್ಲಿಲ್ಲ ನಮ್ಗೆ. ನಾವು ಸುಮಾರು ಟೈಮ್ ತಗೊಂಡ್ ಅಲ್ಲಿ ನೋಡ್ತು ಬಿಟ್ರ ಏನು ಅನ್ಕೊಂಡೆ. ಅಂದ್ರೆ ಆ ಲ್ಯಾಂಗ್ವೇಜ್ ಮಾತಾಡೋರಲ್ಲ ಕವಳ ಆಗ್ತಾರ ಅಂತ ಹೇಳೋದು. ಕಾಂಟ್ರಾಸ್ಟ್ ನೋಡಿ, ಈ ಒಂದು ಒಳ್ಳೆ ಭಟ್ಕಳ ಲ್ಯಾಂಗ್ವೇಜ್ ಅವಮಾನ ಮಾಡ್ತಾರೆ. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸ್. ನಾವೀಗ ಇಲ್ಲಿ ಒಂದು ಟೀ ಕುಡ್ದು ಕಾಫಿ ಕುಡ್ದು ಬಲೆ ಬಲೆ ಮನೆ ಎಲ ಎಲ ಬಲೆ ಬಲೆ ಮನೆ ಮುಂದೊಳದಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ತೆ ಗೆಳೆಯರಿ. ಇದು ನಾವೀಗ ಒಂದು ಕಾಫಿ ಕುಡ್ದು ಈಗ ಮತ್ತೆ ವಾಪಸ್ ಹೋಮ್ ಸ್ಟೇಗೆ ಹೋಗ್ತಾ ಇದೀವಿ. ಅಲ್ಲಿಂದ ಹೋಗಿ ಅಲ್ಲಿಂದ ಮತ್ತೆ ಅಲ್ಲೇ ಮೇಲಿಪ್ಪದ ಒಂದು ಲೋಕಲ್ ವ್ಯೂ ಪಾಯಿಂಟ್ ಇತ್ತಂಬ್ರ. ಆ ವ್ಯೂ ಪಾಯಿಂಟ್ ನ ಎಕ್ಸ್ಪ್ಲೋರ್ ಮಾಡಿ ಈಗ ಮಧ್ಯ ಅಂಗಡಿ ಸಿಕ್ಕರೆ ಅಂತಾರು ತಿನ್ಕೊಂಡು ಹೋಯ್ಕೆ ಅವ್ರು ಊಟ ಹಾಕೋದಿಲ್ಲ ಹೋಮ್ ಸ್ಟೇಗೆ. ಅವ್ರು ಹಾಕಿದ್ರಿ ನಿಮ್ಗೆ ಹೊಸೋತಿತ್ತಣ್ಣ ಅಲ್ಲಿ ವೇಟ್ ಮಾಡ್ದಾಗ ಗೊತ್ತಿಲ್ಲ. ನಮ್ಮ ಸುಹಾಸ್ ಸೋನು ಮೊಯ್ಲಿ ಅವ್ರದ್ದು ಒಳ್ಳೊಳ್ಳೆ ಫೋಟೋ ಬಂದಿತ್ತೆ, ಬಟ್ ಅದನ್ನ ನಾನು ಯಾವ್ದೋ ಕಾರಣಕ್ಕೂ ಈ ಬ್ಲಾಗ್ ನೀವು ನೋಡಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನ ಅವರಿಗೆ ಶೇರ್ ಮಾಡ್ಬೇಕಾ ಬೇಡ ಅಂತ ಹೇಳಿ. ರಿಲೀಸ್ ಆಗ್ತದೆ ಡಿಸೆಂಬರ್ ನವೆಂಬರ್ ಚಾರ್ಧಾಮ್ ಪೆಂಡಿಂಗ್ ಇತ್ತು. ಯಾವ ಚಾರ್ಧಾಮ್ ಪೆಂಡಿಂಗ್ ಇದ್ರೂ ಸಮಸ್ಯೆ ಇಲ್ಲ ನಮ್ಗೆ, ನಮ್ಗೆ ಮಧ್ಯೆ ಇದು ಬರ್ಬೇಕಿತ್ತು. ನಿಮ್ನ ಅವಾಗ ಗಣಸು ಅಂತ ಅನ್ಕೋತೀವಲ್ಲ, ಅದು ನಾವು ಮಾಡೋ ಮಿಸ್ಟೇಕ್. ಅಂದ್ರೆ ಹೆಂಗಸ್ರಿಗೆ ಮರ್ಯಾದಿಲ್ಲ ನೀರು ನೋಡಿ. ಇವರು ಹೆಂಗಸರನ್ನ ಡಿಸ್ಕ್ರಿಮಿನೇಟ್ ಮಾಡ್ತಿದ್ದಾರೆ, ಮತ್ತೆ ಇವರು ಹೆಂಗಸರನ್ನ ನಾವು ಇದ್ ಮಾಡ್ಬೇಕಂತ ಹೇಳ್ಬಿಟ್ಟು ಹ್ಯಾಶ್ಟ್ಯಾಗ್ ಬ್ಯಾನ್ ಸೋನು ಮೊಯ್ಲಿ ಇದನ್ನ ನೀವು ಟ್ರೆಂಡ್ ಮಾಡಿ. ಈಗ ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಅದು ಎಂತ ಮರ ಅಂತ ಹೇಳಿ ಕಡೆಗೆ ಎಂತ ಎಲ್ಲಾರು ಸಿಕ್ಕ ಈ ಭಾಷಿ ಮೊಬೈಲ್
ಸರಿ ಗ ಮ ಪ ದ ನಿ ಸ ನಿ ದ ಪ ಮ ಗ ರಿ ಸ. ಇದು ಈ ಸಲ ಈಗ ಒಂದು 15 ದಿನದ ಕೆಳಗೆ ಒಂಥರ ಲಕ್ಷ್ಮಣ ಇಲ್ಲಿ ಲಕ್ಷಣ ಹೇರ್ ಸ್ಟೈಲ್ ಸುಹಾಸ್ರದ್ದು ಒಳ್ಳೆ ಲುಕ್ ಇತ್ತು. ಆ ಜನ ಹೀರೋ ಇಲ್ಲ ಡೈರೆಕ್ಷನ್ ಮಾಡಿ ಫಸ್ಟ್ ಹೀರೋ ಕಷ್ಟ, ಸೆಕೆಂಡ್ ಹೀರೋ ಇಲ್ಲ ಅನ್ಸುತ್ತೆ. ಒಂದ್ ಸೆಕೆಂಡ್ ಹೀರೋ ಬಂದು ಆಂಕರ್ ಅನುಶ್ರೀ ಈ ತರ ಆಕ್ಟ್ ಮಾಡಲ್ಲ. ಒಳ್ಳೆ ಆಂಕರ್ ಫೋನ್ ಹತ್ಕೊಂಡು ಯಾರಿಗಾರು ಒಂದ್ 4 ಬೈದರು ಇಡ್ತಿದ್ರು ಅದ್ಲ ರಾಂಡಿ ಮಕ್ರ ಅನ್ಕೊಂಡು. ಆತರ ಕೆಟ್ಟ ಮಾತಲ್ಲ ಗೊತ್ತಿಲ್ಲ ಅವ್ರ ಬಾಯಿ. 20-28 ವರ್ಷ ಜರ್ನಿಯಲ್ಲಿ ಇವತ್ತಿನವರೆಗೂ ನಾನು ಇವತ್ತಿನವರೆಗೂ ನಾನು ಒಬ್ಬರಿಗೆ ಒಂದು ನಾನು ಕೆಟ್ಟ ಭಾಷೆಯಲ್ಲಿ ಬೈದವನಲ್ಲ ಫ್ರೆಂಡ್ಸ್. ನಾನು ಕನ್ನಡ ತಾಯಿ ಮಕ್ಕಳಲ್ಲೇ ಎದ್ ಬಂದ್ರಪ್ಪ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ ಟೈಮ್ ಸ್ಪೆಂಡ್ ಮಾಡುತ್ತ ಇಲ್ಲ ರೂಮಾಗೆ ಮಾಡ್ಲಿಕ್ಕಿತ್ತು ಮಾರೆ. ಇಲ್ಲೆಲ್ಲ ಗುಡ್ಡ ಇತ್ತು ಮಾರೆ. ಮನೆ ಕಂಡು ಒಂದ್ 2-3 ಜೊತೆ ಒಳ್ಳೆ ಬಂತು. ತೆಗದ್ ಯಾರಲ್ಲ ಎ ಬಿ ಬಾಸ್, ನಮ್ ಬಾಸ್ ಸುವಾಸ ಬದಿವಾಗ ನಮ್ಮನೆ ದೇವ್ರು.